ಮಾರಿಗಲ್ಲು ಇದು PRK ಪ್ರೊಡಕ್ಷನ್ ಕಡೆಯಿಂದ ಬಂದಂಥ ಒಂದು ವೆಬ್ ಸೀರೀಸ್ ಆ್ಯಂಡ್ ಈ ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡಿರೋದು ದೇವರಾಜ್ ಪೂಜಾರಿ ಅವರು. ಇನ್ನು ಈ ಸೀರೀಸ್ನಲ್ಲಿ 7 ಎಪಿಸೋಡ್ಸ್ಗಳಿರ್ತವೆ. ಈಚ್ ಎಪಿಸೋಡ್ ಕೂಡ 20 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಬನ್ನಿ ಹಾಗಾದರೆ ಈ ಟ್ರೆಜರ್ ಹಂಟರ್ ಸೀರೀಸ್ನ ನೋಡಿದಾದ್ಮೇಲೆ ನನಗೆ ಸೀರೀಸ್ನಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ, ಕದಂಬರ ಕಾಲಘಟ್ಟದಲ್ಲಿ ಒಳಪಟ್ಟಿದ್ದ ಒಂದು ಊರಿನಲ್ಲಿ ಆ ಟೈಮ್ನಲ್ಲಿ ಅವರು ಬಚ್ಚಿಟ್ಟ ಒಂದು ನಿಧಿ ಇರುತ್ತೆ ಆ್ಯಂಡ್ ಆ ನಿಧಿಯನ್ನು ಮಾರಿ ಎಂಬ ಶಕ್ತಿ ಆ ನಿಧಿಯನ್ನು ಈಗ ರಕ್ಷಣೆ ಮಾಡ್ತಾ ಇರುತ್ತೆ. ಸೊ ಮುಂದೆ ಆ ನಿಧಿಯನ್ನು ಪಡ್ಕೊಳ್ಳೋಕ್ಕೆ ಹೋದವರ ಕತೆ ಏನೆಲ್ಲ ಆಯಿತು, ಹಾಗೆ ಕೊನೆಗೆ ಆ ನಿಧಿ ಸಿಗುತ್ತೋ ಇಲ್ವೋ ಅನ್ನೋದೇ ಸೀರೀಸ್ನ ಮೇನ್ ಸ್ಟೋರಿ. ನಾನು ಶೋಧ ಸೀರೀಸ್ನ ನೋಡಿದಾಗ ಇದೇ ಪಾಯಿಂಟ್ನ ಹೇಳಿದ್ದೆ, ಈಗಲೂ ಕೂಡ ಇದೇ ಹೇಳ್ತಿದ್ದೀನಿ. ಈ ಸೀರೀಸ್ನಲ್ಲಿ ಯಾವುದೇ ಅನ್ವಾಂಟೆಡ್ ಸೀನ್ಸ್ಗಳು ಇದರಲ್ಲಿ ತಂದಿಲ್ಲ ಅಂತೀನಿ. ಯಾಕಂದರೆ ಸೀರೀಸ್ನ ಮೇನ್ ಸ್ಟೋರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನೇ ಬರ್ಕೊಂಡು ಅದನ್ನೇ ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಸಿರ್ಸಿಯ ಲೋಕಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ದಾಗಿರ್ಬೋದು. ಹಾಗೆ ಸೀರೀಸ್ನಲ್ಲಿ ಬೇಡರ ವೇಷವನ್ನು ಯೂಸ್ ಮಾಡ್ಕೊಂಡಿದ್ದು ಸೀರೀಸ್ಗೆ ಒಂಥರ ಪ್ಲಸ್ ಪಾಯಿಂಟ್ ಆಯಿತು ಅಂತೀನಿ. ಈ ಎಲ್ಲ ಎಲಿಮೆಂಟ್ ಸೀರೀಸ್ನ ನೋಡ್ತಿರುವಾಗ ಸೀರೀಸ್ ಒಂಥರ ಫ್ರೆಶ್ನೆಸ್ ಫೀಲ್ ಕೊಡ್ತು ಅಂತೀನಿ. ಇನ್ನು ಸೀರೀಸ್ನ ಮೊದಲೆರಡು ಎಪಿಸೋಡ್ಗಳನ್ನು ಇದರ ಪ್ರಾಪರ್ ಸ್ಟೋರಿ ಸೆಟಪ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿಂದ ಮುಂದಕ್ಕೆ ಆ ಟ್ರೆಜರ್ ಹಂಟಿಂಗ್ ಎಪಿಸೋಡ್ಸ್ಗಳು ಬಂದ ನಂತರ ಸೀರೀಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಎಲ್ಲೂ ಕೂಡ ಡ್ರ್ಯಾಕ್ ಫೀಲ್ ಕೊಡೋದಿಲ್ಲ. ಕೆಲವೊಂದು ಕಡೆ ಸ್ಟೋರಿ ಫ್ಲಾಟ್ ಆಯಿತು ಅನ್ನೋ ಟೈಮ್ನಲ್ಲಿ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಸೀನ್ನ ತಂದು ಸೀರೀಸ್ ಮೇಲೆ ಇನ್ನೂ ಕೂಡ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾರೆ. ಸೊ ಇದರಿಂದ ಸೀರೀಸ್ ಕೊನೆ ತನಕ ಎಲ್ಲೂ ಕೂಡ ಬೋರ್ ಹೊಡಿಸೋದಿಲ್ಲ ಅಂತೀನಿ. ಹಾಗೆ ಸೀರೀಸ್ನಲ್ಲಿ ಸೀನ್ಸ್ಗಳನ್ನು ಎಡಿಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಎಪಿಸೋಡಿಂದ ಎಪಿಸೋಡ್ಗೆ ಎಡಿಟಿಂಗ್ನ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಹಾಗೆ ಸೀರೀಸ್ ತುಂಬ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಇದರ ವಿಜುವಲ್ಸ್ಗಳಿಂದ ಗೊತ್ತಾಗುತ್ತೆ. ಹಾಗೆ ಸೀರೀಸ್ ಕ್ವಾಲಿಟಿ ವೈಸ್ನಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗೇ ಇಲ್ಲ ಅಂತೀನಿ. ಹಾಗೆ ಸೀರೀಸ್ನಲ್ಲಿ ಬರುವಂಥ ಕಾಮಿಡಿ ಸೀನ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು ಅಂತೀನಿ. ಸೀರೀಸ್ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ, ಸೀರೀಸ್ನಲ್ಲಿ ಇರುವಂಥ ಎಲ್ಲ ಆ್ಯಕ್ಟರ್ಸ್ ಕೂಡ ತಮ್ಮ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಲ್ಲಿ ಅವರ ಬೆಸ್ಟನ್ನು ಕೊಟ್ಟಿದ್ದಾರೆ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ, ಇದುವರೆಗೂ ಕನ್ನಡದಲ್ಲಿ ಬಂದಿರೋ ವೆಬ್ ಸೀರೀಸ್ಗಳಲ್ಲಿ ಈ ವೆಬ್ ಸೀರೀಸ್ ಒನ್ ಆಫ್ ದಿ ಬೆಸ್ಟ್ ವೆಬ್ ಸೀರೀಸ್ ಅಂತೀನಿ. ಬಿಕಾಸ್ ಆಫ್ ಇದರಲ್ಲಿ ಇರುವಂಥ ಕಂಟೆಂಟಿಂದ ನೀವೇನಾದರೂ ಒಂದೊಳ್ಳೆ ಕನ್ನಡದಲ್ಲಿ ವೆಬ್ ಸೀರೀಸ್ನ ನೋಡ್ಬೇಕು ಅಂದ್ಕೊಂಡಿದ್ರೆ ಇದು ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತೀನಿ. ಇನ್ನು ಸೀರೀಸ್ನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸೀರೀಸ್ ನೋಡಿದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸೀರೀಸ್ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.